ನಮಸ್ಕಾರ, ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ನಿಮಗೆ ಕಡಲೆ ಟೊಮೊಟೊ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಟ್ಕೊಂಡು ಒಂದು ಬಟ್ಟಲಷ್ಟು ಕಡಲೆ ಬೀಜನ ನಾನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇಟ್ಕೊಂಡು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಉಂಡೆ ಬೆಲ್ಲವನ್ನು ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಪಾಕ ಬರೋವರೆಗೂ ಇದನ್ನು ಕಾಯಿಸ್ಕೊಳ್ಳಿ. ಕುದಿರೋಂಥ ಕಡಲೆ ಬೀಜನ ಈ ರೀತಿಯಾಗಿ ಚೆನ್ನಾಗಿ ಸಿಪ್ಪೆ ತಕ್ಕೊಬಿಡಿ. ಬೆಲ್ಲ ಚೆನ್ನಾಗಿ ಪಾಕ ಬಂದಿದೆ ನೋಡಿ. 1 ಕಪ್ಪು ಹುರಿಗಡಲೆ ತರಿಯಾಗೆ ಪೌಡರ್ ಮಾಡ್ಕೊಳ್ಳಿ, ತೀರಾ ನುಣ್ಣಗೆ ಮಾಡ್ಕೊಬೇಡಿ. 1 ಕಪ್ಪು ಒಣ ಕೊಬ್ಬರಿ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಹುರ್ಕೊಂಡು ಸಿಪ್ಪೆ ತೆಗೆದಿರೋ 1 ಕಪ್ಪು ಕಡಲೆ ಬೀಜ, ಇದನ್ನು ಸಹ ತರಿಯಾಗೆ ನೀವು ಪೌಡರ್ ಮಾಡಿ. 1 ಕಪ್ಪು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಸಹ ಬಿಸಿ ಮಾಡ್ಕೊಳ್ಳಿ. ಈಗ ಈ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ, ಕಡಲೆ ಬೀಜದ ಪುಡಿ, ಕೊಬ್ಬರಿ ತುರಿ, ಕಡಲೆ ಹಿಟ್ಟು, ಈಗ ಬೆಲ್ಲದ ಪಾಕವನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಿಮ್ಮ ಕೈ ಹದದಲ್ಲಿ ಈ ರೀತಿಯಲ್ಲಿ ಉಂಡೆಯಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು ಬೇಕಾದರೆ ತೋರಿಸ್ತೀನಿ. ಬಿಸಿ ಇದ್ದಾಗಲೇ ನೀವು ಉಂಡೆ ಮಾಡ್ಕೊಳ್ಬೇಕು, ತಣ್ಣಗಾದ ಮೇಲೆ ಒಡ್ಕೊಳ್ಳುತ್ತೆ. ಹಿಟ್ಟಿನ ಟೊಮೊಟೊ ರೆಡಿಯಾಗಿದೆ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಬೇಗನೆ ಮಾಡಬಹುದಾದಂತಹ ಅತ್ಯುತ್ತಮವಾದ ಆರೋಗ್ಯಕರವಾದ ರೆಸಿಪಿ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ನೈವೇದ್ಯಕ್ಕೆ ಇಡುವಂತಹ ಟೊಮೊಟೊ ಇದು. ಉಪವಾಸ ಇರುವವರು ಸಹ ಇದನ್ನು ಮಾಡಿಕೊಂಡು ತಿನ್ಬೋದು. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ ಆದಂತಹ ರೇಖಾ ಶುಚಿ ರುಚಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೇ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.